ಪಿಪಿಆರ್ ಪೈಪ್ಗಳ ಮೇಲಿನ ಪ್ರಕ್ರಿಯೆ. ಪ್ರೊಸೀಜರ್ ಆನ್ ಪಿಪಿಆರ್ ಪೈಪ್. ಪಿಪಿಆರ್ನ ಪೂರ್ಣ ರೂಪ ಪಾಲಿಪ್ರೊಪಿಲೀನ್ ರ್ಯಾಂಡಮ್ ಕೋಪಾಲಿಮರ್. ಇದು ನೀರು ಮತ್ತು ಇತರ ದ್ರವಗಳನ್ನು ಸಾಗಿಸಲು ವಿನ್ಯಾಸಗೊಳಿಸಲಾದ ಒಂದು ರೀತಿಯ ಪ್ಲಾಸ್ಟಿಕ್ ಪೈಪ್ ಆಗಿದೆ. ಇದು ಸಾಮಾನ್ಯವಾಗಿ ಹಸಿರು ಅಥವಾ ಬಿಳಿ ಬಣ್ಣವನ್ನು ಹೊಂದಿರುತ್ತದೆ. ಪಿಪಿಆರ್ ಪೈಪ್ಗಳು ಬಲವಾದ, ತುಕ್ಕು ನಿರೋಧಕ ಮತ್ತು ಹೆಚ್ಚಿನ ತಾಪಮಾನ ಮತ್ತು ಒತ್ತಡಗಳನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಹೊಂದಿರುವುದರಿಂದ ಅವುಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ. ಇವುಗಳನ್ನು ಸಾಮಾನ್ಯವಾಗಿ ಕುಡಿಯುವ ನೀರಿನ ಪೈಪ್ಲೈನ್ಗಳು, ಬಿಸಿ ಮತ್ತು ತಣ್ಣೀರು ಪೂರೈಕೆ ವ್ಯವಸ್ಥೆ, ಕೈಗಾರಿಕಾ ದ್ರವಗಳ ಸಾಗಣೆ ಮತ್ತು ಹೀಟಿಂಗ್ ವ್ಯವಸ್ಥೆಗಳಿಗೆ ಬಳಸಲಾಗುತ್ತದೆ. ಈ ಪೈಪ್ಗಳು ದೀರ್ಘಾವಧಿಯ ಬಾಳಿಕೆ ಹೊಂದಿರುವುದರಿಂದ, ಕನಿಷ್ಠ ನಿರ್ವಹಣೆ ಅಗತ್ಯವಿರುವುದರಿಂದ ಮತ್ತು ಕುಡಿಯುವ ನೀರಿಗೆ ಸುರಕ್ಷಿತವಾಗಿರುವುದರಿಂದ ಇವುಗಳಿಗೆ ಆದ್ಯತೆ ನೀಡಲಾಗುತ್ತದೆ. ಪಿಪಿಆರ್ ಪೈಪ್ಗಳ ಕೆಲವು ಪ್ರಮುಖ ವೈಶಿಷ್ಟ್ಯಗಳನ್ನು ಹೊಂದಿವೆ. ಅವುಗಳನ್ನು ತಿಳಿದುಕೊಳ್ಳುವುದು ಅಗತ್ಯ. ಈ ಪೈಪ್ನ ವಸ್ತುವು ಪರಿಸರಕ್ಕೆ ಹಾನಿ ಮಾಡುವುದಿಲ್ಲ. ಈ ಪೈಪನ್ನು ಮರುಬಳಕೆ ಮಾಡಬಹುದು. ಆದ್ದರಿಂದ ಇದನ್ನು ಪರಿಸರ ಸ್ನೇಹಿ ಪೈಪ್ ಎಂದು ಪರಿಗಣಿಸಲಾಗುತ್ತದೆ. ಪಿಪಿಆರ್ ಪೈಪನ್ನು ಬಿಸಿ ಮತ್ತು ತಣ್ಣೀರು ಪೂರೈಕೆಗೆ ಬಳಸಲಾಗುತ್ತದೆ. ಪಿಪಿಆರ್ ಪೈಪ್ನ ಫ್ಯೂಷನ್ ಜಾಯಿಂಟ್ ಇದನ್ನು ಸೋರಿಕೆ ಮುಕ್ತವಾಗಿಸುತ್ತದೆ. ಜೊತೆಗೆ ಪಿಪಿಆರ್ ಪೈಪ್ಗಳು ಸ್ವಚ್ಛ ಮತ್ತು ಸುರಕ್ಷಿತವಾಗಿರುವುದರಿಂದ ಇವುಗಳನ್ನು ಕುಡಿಯುವ ನೀರಿಗೂ ಬಳಸಬಹುದು. ಈ ವಿಡಿಯೋದಲ್ಲಿ ಪಿಪಿಆರ್ ಪೈಪ್ಗಳಲ್ಲಿ ಪ್ರಕ್ರಿಯೆಯನ್ನು ಹೇಗೆ ನಡೆಸಲಾಗುತ್ತದೆ ಎಂಬುದನ್ನು ನಾವು ಕಲಿಯುತ್ತೇವೆ. ಪಿಪಿಆರ್ ಪೈಪ್ಗಳೊಂದಿಗೆ ಕೆಲಸ ಮಾಡಲು ಈ ಕೆಳಗಿನ ಟೂಲ್ಸ್, ಸಾಮಗ್ರಿಗಳು ಮತ್ತು ಉಪಕರಣಗಳು ಅಗತ್ಯವಿವೆ. ಮೆಜರ್ಮೆಂಟ್ ಟೇಪ್, ಪೈಪ್ ವೈಸ್, ಪೈಪ್ ಕಟರ್, ಫೈಲ್, ಡಿಬರಿಂಗ್ ಟೂಲ್, ಅಡ್ಜಸ್ಟಬಲ್ ರೆಂಚ್, ಸ್ಕೆಚ್ ಪೆನ್, ಪಿಪಿಆರ್ ಫ್ಯೂಷನ್ ವೆಲ್ಡ್ ಮೆಷಿನ್, 20 mm ಪಿಪಿಆರ್ ಪೈಪ್, ಪಿಪಿಆರ್ ಎಲ್ಬೋ, ಟೆಫ್ಲಾನ್ ಟೇಪ್. ಪ್ಲಂಬಿಂಗ್ ಕೆಲಸ ಪ್ರಾರಂಭಿಸುವ ಮೊದಲು ನಾವು ಕೆಲವು ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಅವು ಯಾವುವು ಎಂದು ನೋಡೋಣ. ಸುರಕ್ಷತಾ ಸಾಧನಗಳನ್ನು ಧರಿಸಿ. ಯಾವಾಗಲೂ ಸೇಫ್ಟಿ ಗಾಗಲ್ಸ್, ಸೇಫ್ಟಿ ಗ್ಲೌಸ್, ಸೇಫ್ಟಿ ಮಾಸ್ಕ್ ಮತ್ತು ಸೇಫ್ಟಿ ಶೂಗಳನ್ನು ಧರಿಸಿ. ಕೆಲಸದ ಸ್ಥಳವನ್ನು ಸಿದ್ಧಪಡಿಸಿ. ಸ್ಥಳವು ಸ್ವಚ್ಛವಾಗಿದೆ, ಶುಷ್ಕವಾಗಿದೆ, ಉತ್ತಮ ಬೆಳಕು, ಗಾಳಿ ಇದೆ ಮತ್ತು ಜಾರುವ ಅಪಾಯಗಳಿಂದ ಮುಕ್ತವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಉಪಕರಣಗಳು ಮತ್ತು ಯಂತ್ರೋಪಕರಣಗಳನ್ನು ಪರಿಶೀಲಿಸಿ. ಕಟ್ಟರ್ಗಳು, ಹೀಟ್ ಫ್ಯೂಷನ್ ಮೆಷಿನ್ ಮತ್ತು ವಿದ್ಯುತ್ ಉಪಕರಣಗಳು ಉತ್ತಮ ಸ್ಥಿತಿಯಲ್ಲಿವೆಯೇ ಮತ್ತು ಸುರಕ್ಷಿತ ವೈರಿಂಗ್ ಅನ್ನು ಹೊಂದಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಕತ್ತರಿಸುವ ಮತ್ತು ಜೋಡಿಸುವ ಸಮಯದಲ್ಲಿ ಎಚ್ಚರಿಕೆ ವಹಿಸಿ. ಸರಿಯಾದ ಕಟ್ಟರ್ ಬಳಸಿ ಪೈಪ್ ಕತ್ತರಿಸಿ ಅಂಚುಗಳನ್ನು ಸ್ವಚ್ಛಗೊಳಿಸಿ. ಫ್ಯೂಷನ್ ಪ್ರಕ್ರಿಯೆಯ ಸಮಯದಲ್ಲಿ ನಿಯಂತ್ರಿತ ತಾಪಮಾನವನ್ನು ನಿರ್ವಹಿಸಿ ಮತ್ತು ಸುಟ್ಟ ಗಾಯಗಳನ್ನು ತಡೆಗಟ್ಟಲು ಗ್ಲೌಸ್ ಬಳಸಿ. ಬೆಂಕಿ ಮತ್ತು ರಾಸಾಯನಿಕಗಳಿಂದ ಸುರಕ್ಷತೆ. ಸುಲಭವಾಗಿ ಬೆಂಕಿ ಹಿಡಿಯುವ ವಸ್ತುಗಳನ್ನು ದೂರವಿಡಿ. ಹತ್ತಿರದಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಅಂದರೆ ಅಗ್ನಿಶಾಮಕ ಸಾಧನ ಇರಿಸಿ ಮತ್ತು ನಿಮ್ಮ ಬರೀ ಕೈಗಳಿಂದ ಯಾವುದೇ ರಾಸಾಯನಿಕವನ್ನು ಮುಟ್ಟಬೇಡಿ. ಈಗ ಫ್ಯೂಷನ್ ಜಾಯಿಂಟ್ಗಳನ್ನು ಬಳಸಿಕೊಂಡು ಪಿಪಿಆರ್ ಪೈಪ್ನಲ್ಲಿ ಪ್ರಕ್ರಿಯೆ ಮಾಡುವ ವಿಧಾನವನ್ನು ನೋಡೋಣ. ಮೆಜರ್ಮೆಂಟ್. ಮೊದಲು ಅಗತ್ಯವಿರುವಂತೆ ಪಿಪಿಆರ್ ಪೈಪನ್ನು ಪೈಪ್ ವೈಸ್ಗೆ ಫಿಟ್ ಮಾಡಿ. ಮಾರ್ಕಿಂಗ್ ಮಾಡುವುದು. ನಂತರ ಪಿಪಿಆರ್ ಪೈಪ್ನ ಅಳತೆಗಳನ್ನು ತೆಗೆದುಕೊಂಡು ಸ್ಕೆಚ್ ಪೆನ್ ಬಳಸಿ ಕತ್ತರಿಸಬೇಕಾದ ಸ್ಥಳದಲ್ಲಿ ವೃತ್ತಾಕಾರದ ಗುರುತು ಹಾಕಿ. ಕಟಿಂಗ್. ಈಗ ಪೈಪ್ ಕಟ್ಟರ್ ಬಳಸಿ ಮಾರ್ಕಿಂಗ್ ಮಾಡಿರುವ ಸ್ಥಳದಲ್ಲಿ ಪೈಪ್ ಕತ್ತರಿಸಿ ಮತ್ತು ಪೈಪ್ ಕಟ್ಟರ್ ಬಳಸುವಾಗ ಎಚ್ಚರಿಕೆಯಿಂದಿರಿ. ಹೀಟ್ ಪ್ರೋಸೆಸ್. ಪಿಪಿಆರ್ ಪೈಪ್ಗಳನ್ನು ಜೋಡಿಸಲು ಫ್ಯೂಷನ್ ವೆಲ್ಡಿಂಗ್ ಮೆಷಿನ್ ಬಳಸಲಾಗುತ್ತದೆ. ಮೊದಲು ಫ್ಯೂಷನ್ ಮೆಷಿನ್ ವಿದ್ಯುತ್ ಸಪ್ಲೈ ಆನ್ ಮಾಡಿ ಮತ್ತು ಮಷೀನ್ ತಾಪಮಾನವನ್ನು 240 ಡಿಗ್ರಿ ಸೆಲ್ಸಿಯಸ್ ಮತ್ತು 260 ಡಿಗ್ರಿ ಸೆಲ್ಸಿಯಸ್ ನಡುವೆ ಸೆಟ್ ಮಾಡಿ. ಮಷೀನ್ ಬಿಸಿಯಾದ ನಂತರ ಪೈಪ್ ಮತ್ತು ಫಿಟ್ಟಿಂಗ್ನ ಒಳಭಾಗಗಳನ್ನು ಸಹ ಬಿಸಿ ಮಾಡಿ. ಪೈಪ್ಗಳು ಮತ್ತು ಫಿಟ್ಟಿಂಗ್ಗಳನ್ನು ಬಿಸಿ ಮಾಡುವಾಗ ಅವು ಸ್ವಲ್ಪ ಕರಗಲು ಪ್ರಾರಂಭಿಸಿದ ತಕ್ಷಣ ಅವುಗಳನ್ನು ಮಷೀನ್ನಿಂದ ಹೊರತೆಗೆಯುವುದನ್ನು ಖಚಿತಪಡಿಸಿಕೊಳ್ಳಿ. ಈಗ ತಕ್ಷಣವೇ ಪೈಪನ್ನು ಫಿಟ್ಟಿಂಗ್ನೊಳಗೆ ತಳ್ಳಿ ಮತ್ತು ಜಾಯಿಂಟ್ ಬಲವಾಗಿ ಹೊಂದಿಕೊಳ್ಳುವಂತೆ ಸ್ವಲ್ಪ ಸಮಯದವರೆಗೆ ಅದನ್ನು ಸ್ಥಳದಲ್ಲೇ ಹಿಡಿದುಕೊಳ್ಳಿ. ಪಿಪಿಆರ್ ಪೈಪನ್ನು ಈಗ ಸರಿಯಾದ ರೀತಿಯಲ್ಲಿ ಫಿಟ್ ಮಾಡಲಾಗಿದೆ. ಪ್ರಕ್ರಿಯೆ ಸಮಯದಲ್ಲಿ ಕೆಲವು ಪ್ರಮುಖ ಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಫ್ಯೂಷನ್ ಮೆಷಿನ್ ತಾಪಮಾನವನ್ನು 240 ಡಿಗ್ರಿ ಸೆಲ್ಸಿಯಸ್ ಮತ್ತು 260 ಡಿಗ್ರಿ ಸೆಲ್ಸಿಯಸ್ ನಡುವೆ ಮಾತ್ರ ಇರಿಸಿ, ಏಕೆಂದರೆ
ಅತಿಯಾದ ಶಾಖವು ಪೈಪ್ ಅನ್ನು ಸುಡಬಹುದು. ಪೈಪ್ ಫಿಟ್ಟಿಂಗ್ನಲ್ಲಿರುವ ಪಾರ್ಟಿಷನ್ಗಿಂತ ದಾಟಿ ಮುಂದೆ ಹೋಗುವುದಿಲ್ಲ. ಅದನ್ನು ಬಲವಂತವಾಗಿ ತಳ್ಳಲು ಪ್ರಯತ್ನಿಸಬೇಡಿ. ಪೈಪ್ ಜಾಯಿಂಟ್ ಅನ್ನು ತಕ್ಷಣ ಟೆಸ್ಟ್ ಮಾಡಬೇಡಿ. ಅದು ಸೆಟ್ ಆಗಲು ಸ್ವಲ್ಪ ಸಮಯ ಬಿಡಿ. ಈ ಹಂತಗಳನ್ನು ಅನುಸರಿಸುವುದರಿಂದ ಪಿಪಿಆರ್ ಪೈಪಿಂಗ್ ಪ್ರಕ್ರಿಯೆಯು ಸುರಕ್ಷಿತ ಮತ್ತು ಸೋರಿಕೆ ಮುಕ್ತವಾಗಿದೆ ಎಂದು ಖಚಿತಪಡಿಸುತ್ತದೆ. ಪ್ರಕ್ರಿಯೆಯನ್ನು ಎಚ್ಚರಿಕೆಯಿಂದ ಗಮನಿಸಿ ಮತ್ತು ಹಂತಗಳನ್ನು ಅಭ್ಯಾಸ ಮಾಡಿ. ಸಾರಾಂಶ: ಈ ವಿಡಿಯೋದಲ್ಲಿ ನಾವು ಪಿಪಿಆರ್ ಪೈಪ್ಗಳು, ಅವುಗಳ ಪ್ರಮುಖ ಲಕ್ಷಣಗಳು ಮತ್ತು ಇನ್ಸ್ಟಾಲೇಷನ್ಗೆ ಅಗತ್ಯವಿರುವ ಉಪಕರಣಗಳ ಬಗ್ಗೆ ಕಲಿತಿದ್ದೇವೆ. ಪೈಪ್ಗಳನ್ನು ಅಳೆಯುವ, ಮಾರ್ಕಿಂಗ್ ಮಾಡುವ ಮತ್ತು ಕಟಿಂಗ್ ಮಾಡುವ ಮತ್ತು ಫ್ಯೂಷನ್ ವೆಲ್ಡ್ ಮಷೀನ್ನ ಸಹಾಯದಿಂದ ಪೈಪ್ ಜೋಡಿಸುವ ಸರಿಯಾದ ಪ್ರಕ್ರಿಯೆಯನ್ನು ತಿಳಿದುಕೊಂಡಿದ್ದೇವೆ. ಫಿಟ್ಟಿಂಗ್ಗಳು ನಿಖರ, ಬಲವಾದ ಮತ್ತು ಬಾಳಿಕೆ ಬರುವಂತೆ ನೋಡಿಕೊಳ್ಳಲು ಪ್ರಕ್ರಿಯೆಯ ಸಮಯದಲ್ಲಿ ಸುರಕ್ಷತಾ ಮುನ್ನೆಚ್ಚರಿಕೆಗಳಿಗೆ ವಿಶೇಷ ಒತ್ತು ನೀಡಲಾಯಿತು. ಒಟ್ಟಾರೆಯಾಗಿ ಈ ವಿಡಿಯೋ ಬಲವಾದ, ಸೋರಿಕೆ ನಿರೋಧಕ ಮತ್ತು ದೀರ್ಘಕಾಲೀನ ಪೈಪ್ಲೈನ್ ನಿರ್ಮಾಣಕ್ಕೆ ಸರಿಯಾದ ಇನ್ಸ್ಟಾಲೇಷನ್ನ ಮಹತ್ವವನ್ನು ಎತ್ತಿ ಹೇಳುತ್ತದೆ. ಈಗ ನಿಮಗಾಗಿ ಒಂದು ಕೆಲಸವಿದೆ. ವಿಡಿಯೋದಲ್ಲಿ ತೋರಿಸಿರುವ ಹಂತಗಳನ್ನು ಅನುಸರಿಸುವ ಮೂಲಕ ನೀವು ಸಹ ಪಿಪಿಆರ್ ಪೈಪ್ಗಳು ಮತ್ತು ಫಿಟ್ಟಿಂಗ್ಗಳನ್ನು ಜೋಡಿಸಿ ನೋಡಬಹುದು.